ನಮಸ್ಕಾರ. ಇವತ್ತು ನಿಮ್ಮ ಸಂಭಾಷಣೆ ಏನು ಅಂತಂದರೆ, ನಿಮ್ಮ ಜೀವನದ ಬಗ್ಗೆ ಒಂದು ತಿಳುವಳಿಕೆ ನಮಗೆ ಕೊಡಿ ಅಂತ. ಇದು ಪ್ರಶ್ನೆ ಉತ್ತರ ಆ ಥರದಲ್ಲಿ ಇರುತ್ತೆ. ಮೊದಲನೇದಾಗಿ ಸರ್, ನೀವು ಹೇಳಿ, ನಿಮ್ಮ ಬಾಲ್ಯ, ನೀವು ಎಲ್ಲಿ ಹುಟ್ಟಿದ್ದು, ಎಲ್ಲಿ ಬೆಳೆದಿದ್ದು, ಅಣ್ಣ ತಮ್ಮಂದ್ರ ಬಗ್ಗೆ, ತಂದೆ ತಾಯಿ ಬಗ್ಗೆ ಒಂದು ಸ್ವಲ್ಪ ವಿಚಾರ ತಿಳಿಸ್ಕೊಡಿ. ನಾನು ಹುಟ್ಟಿದ್ದು ಬುಡೇಮಾರ್ನಹಳ್ಳಿ. ಇಲ್ಲಿಂದ ಸುಮಾರು ಬೆಂಗಳೂರಿಂದ ಸುಮಾರು ಒಂದು 40 ಕಿಲೋಮೀಟ್ರ್ ಆಗ್ಬೋದು. ಅಲ್ಲಿ ನಮ್ಮ ಜಮೀನಿತ್ತು, ನಮ್ಮ ಅಜ್ಜಿ ಇದ್ದರು, ನಮ್ಮ ತಂದೆಯವರು ಫೋರ್ಟ್ ಹೈಸ್ಕೂಲಲ್ಲಿ ಬೇಸ್ಟ್ ಆಗಿದ್ದರು. ಆದರೆ ನಮ್ಮ ವಿದ್ಯಾಭ್ಯಾಸ ಅಲ್ಲೇ ನಡೀತು. ಚಿಕ್ಕ ವಯಸ್ಸಿನಲ್ಲಿ ಅಲ್ಲೊಂದು ಗೌರ್ಮೆಂಟ್ ಸ್ಕೂಲಿಗೆ ಸೇರ್ಕೊಂಡಿದ್ದಾಗ 1941 ಜೂನಲ್ಲಿ ನಾನು ಜನಿಸಿದ್ದು. ನಾನು 4 ಜನ ಅಣ್ಣ ತಮ್ಮಂದರು, 4 ಜನ ಅಕ್ಕ ತಂಗಿಯರು. ನಾನು 3ನೇವನಾಗಿ ಹುಟ್ಟಿದೆ, ತುಂಬ ಗಂಡು ಮಗುವಾಗಿ. ಅಲ್ಲೇ ವಿದ್ಯಾಭ್ಯಾಸ ಮಾಡಿ ಗೌರ್ಮೆಂಟ್ ಸ್ಕೂಲಲ್ಲಿ ವಿದ್ಯಾಭ್ಯಾಸ ಮಾಡ್ತಾಯಿದ್ದೆ. ಅಲ್ಲಿಂದ ಹೈಸ್ಕೂಲು ಮುಗಿಯೋದ್ರಲ್ಲಿ ಮಧ್ಯದಲ್ಲಿ ನಮ್ಮ ಅಣ್ಣ, ದೊಡ್ಡಣ್ಣ ರಾಮಯ್ಯನವರು ಅಂತಿದ್ದಾರೆ, ಅವರು ನನ್ನ ತಿಬ್ಗೊಂಡಹಳ್ಳಿ ಕರ್ಕೊಂಡ್ಬಿಟ್ಟು ಅಲ್ಲಿ ನಾನು 7th ಸ್ಟ್ಯಾಂಡರ್ಡ್ ತನಕ ಅಲ್ಲೇ ಓದಿದೆ. ನಮ್ಮ ಅಣ್ಣನ ಜೊತೆ ಓದ್ತಾ ಇದ್ದೆ. 7th ಮುಗಿದ ತಕ್ಷಣ ಅಲ್ಲಿಂದ ನನ್ನ ಬ್ಯಾಂಗ್ಳೂರು ಹೈಸ್ಕೂಲ್ ಅಂತ ಒಂದು ಬೆಂಗಳೂರಿನಲ್ಲಿದೆ, ಅಲ್ಲಿ ಸೇರಿಸಿದ್ರು. 4th ಫಾರಮ್. ಎಷ್ಟನೇ ಕ್ಲಾಸ್ಗೆ? 8ನೇ ಕ್ಲಾಸ್. 8ನೇ ಕ್ಲಾಸ್. ಅಲ್ಲಿ ಒಳ್ಳೊಳ್ಳೆ ಮಾರ್ಕ್ಸ್ ತೊಗೊಂಡು ಜಾಣ ಆಗಿದ್ರು ಇನ್ನು ಬೆಂಗಳೂರು ಲೆವೆಲ್ಗೆ ಬರೋಕ್ಕಾಗ್ತಿರ್ಲಿಲ್ಲ. ನಾನು ಭಾಳ ಕಷ್ಟ. ಅಲ್ಲಿ ಕನ್ನಡ ಮೀಡಿಯಮ್ಮು, ಇಲ್ಲಿ ನಾನು ಸೇರ್ಕೊಂಡಿದ್ದು ಇಂಗ್ಲೀಷ್ ಮೀಡಿಯಮ್ಮು. ಮೊದಲನೇ ಒಂದು 6 ತಿಂಗಳು ಭಾಳ ಕಷ್ಟಪಟ್ಟೆ, ಒಳ್ಳೆ ಮಾರ್ಕ್ಸ್ ತೊಗೊಳಕ್ಕೆ ಅಥವಾ 35 ತೊಗೊಳಕ್ಕೂ ಕಷ್ಟಪಟ್ಟೆ. ಆಮೇಲೆ ಬರ್ತಾ ನಮ್ಮ ತಂದೆ ನನಗೆ ಸಂಸ್ಕೃತ, ಕನ್ನಡಾಭ್ಯಾಸ. ನಮ್ಮ ತಂದೆ ಗ್ರಾಮರ್ಲಿ ಭಾಳ ಚೆನ್ನಾಗಿ ಹೇಳೋರು ಪಾಠಗಳು. ಅವರು ರಂಡನ್ ಮಾಸ್ಟರ್ ಆಫ್ ಇಂಡಿಯಾ ಅಂತ ಕರೆಯೋರು, ಅಷ್ಟು ಚೆನ್ನಾಗಿ ಹೇಳ್ಕೊಡೋರು. ಅಲ್ಲಿಂದ ನಾನು ಕಲ್ತ್ಕೊಂಡ್ಬಿಟ್ಟೆ, ಇಂಗ್ಲೀಷ್ ಕಲ್ತ್ಕೊಂಡೆ ಚೆನ್ನಾಗ. ಅಲ್ಲಿಂದ ಒಳ್ಳೆ ಮಾರ್ಕ್ಸ್ ತೊಗೊಂಡು 1954 ಅಂತ ಕಾಣುತ್ತೆ ನಂದು SLC ಮುಗಿಸ್ದೆ. ಒಳ್ಳೆ ಗ್ರೇಡಲ್ಲಿ ಬರದೇ ಇದ್ರೂ ಒಳ್ಳೆ ಮಾರ್ಕ್ಸ್ ತೊಗೊಂಡು ಪಾಸ್ ಮಾಡಿದೆ. ಅಲ್ಲಿಂದ ಏನಂದರೆ ಬೆಂಗಳೂರಲ್ಲಿ 4-5 ಒಳ್ಳೊಳ್ಳೆ ಕಾಲೇಜುಗಳಿತ್ತು. ನ್ಯಾಷನಲ್ ಕಾಲೇಜು, ವಿಜಯ ಕಾಲೇಜು, ಅದೆಲ್ಲ ಇತ್ತು. ನಮ್ಮ ಮನೆಗೆ ಹತ್ತಿರ ಇದ್ದಿದ್ದು ನ್ಯಾಷನಲ್ ಕಾಲೇಜು. ನ್ಯಾಷನಲ್ ಕಾಲೇಜಿಗೂ ವಿಜಯ ಕಾಲೇಜಿಗೂ ಯಾವಾಗಲೂ ಒಂದು ಫೈಟಿಂಗು. ಬ್ಯಾಂಗ್ಳೂರು ಹೈಸ್ಕೂಲ್ನವ್ರು ಓದೋರನ್ನ ನ್ಯಾಷನಲ್ ಕಾಲೇಜ್ ಸೇರಿಸ್ತಿರ್ಲಿಲ್ಲ, ಮಾರ್ಕ್ಸ್ ಬಂದ್ಬಿಡು. ಅದೊಂದು ದೊಡ್ಡ ರಾಮಾಯಣ ಆಗುತ್ತೆ. ಆಗ ನಾನು, ನಮ್ಮ ತಾಯಿ ನನ್ನ ಇದಕ್ಕೆ ಕರ್ಕೊಂಡು ನ್ಯಾಷನಲ್ ವಿಜಯ ಕಾಲೇಜ್ ಸೇರಿಸಿ ಮಾರ್ಕ್ಸ್ ನೋಡಿದ ತಕ್ಷಣ ಬ್ಯಾಂಗ್ಳೂರು ಹೈಸ್ಕೂಲ್ ಸೇರಿಸ್ಬಿಟ್ರು. ಸರಿ. ಅಲ್ಲಿ ನಂದು PUC ಪಾಸ್ ಮಾಡಿದೆ, ಫಸ್ಟ್ ಅಟೆಂಪ್ಟ್ ಪಾಸ್ ಮಾಡಿದೆ. PUC ಆ ಲೆವೆಲ್ ಬರಬೇಕಾದ್ರೆ ಇಂಗ್ಲೀಷು ಸ್ವಲ್ಪ ಕಷ್ಟನೇ ಆಗ್ತಾ ಇತ್ತು, ಮ್ಯಾಥಮೆಟಿಕ್ಸು ಕಷ್ಟ ಆಗೋದು. ಅದ್ರಲ್ಲಿ ನನ್ನ ಫ್ರೆಂಡ್ ಒಬ್ಬ ಶ್ರೀನಿವಾಸ್ ಅಂತ ಒಬ್ಬ ಇದ್ದ, ಭಾಳ ಬುದ್ಧಿವಂತ ಅವನು. ನಾವಿಬ್ಬರು ಕ್ಲಾಸ್ಮೇಟ್ಸು. ಸೊ ನಾವು ಇಬ್ಬರು ಕಮ್ಮಿ ಸ್ಟಡಿ ಮಾಡಿ ಶುರು ಮಾಡಿದ್ವಿ. ಕಮ್ಮಿ ಸ್ಟಡಿ ಮಾಡಿದ್ವಿ. ಆಮೇಲೆ ಇಬ್ಬರೂ 2nd ಕ್ಲಾಸ್ ಬಂದ್ವಿ. ಅದ್ರಲ್ಲಿ ಒಂದೇ ಒಂದು ವಿಚಾರ ಹೇಳ್ತೀನಿ, ಒಂದು ತುಂಬ ಚೆನ್ನಾಗಿತ್ತು. ಒಂದು ವಿಚಾರ ಏನು ಅಂದರೆ, ನಾನು ನಮ್ಮ ಮನೆ ಹತ್ರ ಒಂದು ರೂಮ್ ಇದೆ, ಚಾಮರಾಜ ಅಯ್ಯಂಗಾರ್ ಅಂತ. ಆ ರೂಮಲ್ಲಿ ನನ್ನ ಫ್ರೆಂಡ್ ದ್ವಾರಕಿ ಅಂತ ಹೋದನು. ನಾನು ದ್ವಾರಕಿ ಶನಿವಾರದತ್ತು ಲೆಕ್ಕ ಕಲ್ತ್ಕೊತಾ ಇದ್ದೆ. ಫಸ್ಟ್ PUC ಪರೀಕ್ಷೆಯಲ್ಲಿ ಏನಾಯಿತು ಅಂದರೆ, ಪರೀಕ್ಷೆ ಮಾಡ್ತಾ ಇರ್ಬೇಕಾದ್ರೆ ಶನಿವಾರ ಬೆಳಗ್ಗೆ 9 ಗಂಟೆ ಪರೀಕ್ಷೆ. 9 ಗಂಟೆ ಪರೀಕ್ಷೆ ಇತ್ತು. ನಾವು ರಾತ್ರಿಯಲ್ಲಿ ನಿದ್ದೆ ಮಾಡ್ಬಿಟ್ಟು ಎದ್ದಿದ್ದು 8:45ಗೆ. 8:45ಗೆ ಎದ್ಬಿಟ್ವಿ. ಪರೀಕ್ಷೆಗೆ ಹೋಗೋದು. ಅಲ್ಲಿ VT ಶ್ರೀನಿವಾಸನ್ ಪ್ರಿನ್ಸಿಪಾಲ್, ಭಾಳ ಸ್ಟ್ರಿಕ್ಟ್. ನಮ್ಮ ತಂದೆ ಫ್ರೆಂಡು. ಏನು ಮಾಡೋದಪ್ಪ, 8:45ಗೆ ಎದ್ದಿದ್ದು. ಅಲ್ಲಿಂದಲ್ಲಿ ವಿಜಯ ಕಾಲೇಜ್ಗೆ ಹೋಗ್ಬೇಕಾದ್ರೆ ಅಟ್ಲೀಸ್ಟ್ ಒಂದು 3-4 ಕಿಲೋಮೀಟ್ರ್ ಆಗುತ್ತೆ. ಒಂದು ಸೈಕಲ್ ಇತ್ತು ನನ್ನ ಹತ್ರ. ಆ ಸೈಕಲಲ್ಲಿ ಮುಂದ್ಗಡೆ ಚಕ್ರ ಪಂಚರ್. ನಾನು ಪಂಚಾಯಿತಿ ನೋಡೋಕೆ ಬರ್ತೀನಿ, ಹೋಗಲೇಬೇಕು. 9:15 ಒಳಗೆ ಹೋಗದೆ ನಾವು ಓಡಿಸ್ಬಿಡ್ತಾರೆ, ಪ್ರಾಬ್ಲಮ್ಮು. ಇಬ್ಬರು ಒಳಗೆ ಸುಮ್ಮನೆ ಹೋಗ್ಲಿ ಅಂದ್ಬಿಟ್ಟು ಆ ಸೈಕಲ್ ಮೇಲೇ ಡಬಲ್ ರೈಡ್ ಮಾಡಿಕೊಂಡು ನ್ಯಾಷನಲ್ ಹೈಸ್ಕೂಲ್ ತನಕ ಕಷ್ಟಪಟ್ಟು ಬಂದ್ವಿ. ಪಂಕ್ಚರ್ ಆಗಿತ್ತು ಅದರಲ್ಲೇ ಸ್ವಲ್ಪ ಸುಮಾರು ಬುಳ್ಳೋಯ್ತಲ್ಲ. ಅಲ್ಲಿ ನಿಲ್ಲಿಸ್ಬಿಟ್ರಿ. ಅಲ್ಲಿ ಹಾಲ್ಟ್ ಗೋಲ್ಡ್ ಸೀತಾರಾಮಯ್ಯ ಅಂತ ಒಬ್ಬ ಇದ್ದಾನೆ, ಪೊಲೀಸ್ನವನು. ಇಬ್ಬರನ್ನ ಹಿಡಿದ್ಬಿಟ್ಟ. ಹುಡುಗರ ಪಂಚರ್ ಇದು ಮಾಡ್ತಿದ್ದಾರೆ, ಸೈಕಲ್ ಇಳಿಯರು ಡಬಲ್ ರೇಟ್ ಅಂದ್ಬಿಟ್ಟು ಸಿಕ್ಕಾಗ್ಬಿಟ್ಟು ನನಗೆ ಏನು ಮಾಡೋದು, ಇಬ್ಬರು ಒಳಕ್ಷ ಮಾಡ್ಬಿಟ್ಟೆ.
ಅಳಕ್ಷ ಮಾಡ್ಬಿಟ್ಟು ಆಮೇಲೆ ಹೇಳು ಅವಳ ಏನಾರಾಗಲಿ ನಿಮ್ಮ ದುಡ್ಡಿಲ್ಲ ಅಂತ ನನಗೆ ಗೊತ್ತು, 20 ಊಟ ಪೈಸೆ ಹೊಡೀರಿ. ಓ ಇಬ್ರು ಅಂತ ಇಟ್ಕೊಂಡು ಊಟ ಪೈಸೆ ಹೊಡೆದ್ವಿ. ಆಮೇಲೆ ಅವನ ಹತ್ರ ಒಂದು ಸ್ಕೂಟ್ರ್ ಇತ್ತು. ಏನು ಅಂದಿದ್ದಕ್ಕೆ ಐತೆ ಪರೀಕ್ಷೆಗೂ ಕುತವ ಅಲ್ಲಿ ಬಿಟ್ಟಾರೆ. ನ್ಯಾಷನಲ್ ವಿಜಯ ಕಲಿಸ್ತಾರೆ ಬಿಟ್ಟ. ಅಲ್ಲಿಗೆ 5 ಮಿನಿಟ್ಸ್ ಟೈಮ್ ಇತ್ತು. ವಿಠಿ ಶ್ರೀನಿವಾಸನ್ನು ಬೆದ್ದಾಡ್ಕೊಂಡು ಹಿಂದ್ಕೊಂಡಿದ್ದಾರೆ. ಇವರಿಬ್ರು ಯಾಕೆ ಬರಲಿಲ್ಲ ಓಡೋಗಿ ಬಂದು ಏನೋ ಓಡ್ಕೊಂಡು ಬಂದ್ವಿ. ಬಂದ್ಬಿಟ್ಟು ಬೈದ್ಬಿಟ್ಟು ತಂದ್ಬಿಟ್ಟು ಇವರಿಬ್ಬರಿಗೂ ಬೇರೆ ಕಡೆ ಪೇಪರ್ ಕೊಟ್ಟು ಕೊಡ್ಸರ್. ಫಸ್ಟ್ PUC ಒಂದೇ ವರ್ಷದ PUC 2 ವರ್ಷ ಅಲ್ಲ. ಆಮೇಲೆ ಇಬ್ರು ನೋಡಿದ್ವಿ. ಹೆದರಿಕೆ ಬೇರೆ, ಮ್ಯಾಥಮೆಟಿಕ್ಸ್ ಪೇಪರು ಏನು ಮಾಡ್ತೀವೋ ಮೊದಲೇ ದಿಗ್ಲು ಇಲ್ಲಿ ಅಂದ್ಬಿಟ್ಟು ಇಬ್ಬರು ಕಷ್ಟಪಟ್ಟು ನಾವು ಮಾಡಿದ್ವಿ. ಇಬ್ಬರು ಸೆಕೆಂಡ್ ಕ್ಲಾಸ್ ಬಂದು ಅವ್ರಿಗೊಂದು 55, ನನಗೊಂದು 55, ಅವ್ರು 56. PUC ಪಾಸ್ ಮಾಡಿದ್ವಿ. ದೊಡ್ಡ ರಾಮಾಯಣ. PUC ಪಾಸ್ ಮಾಡಿದ್ದು ಮಾತ್ರ ನನ್ನ ಲೈಫಲ್ಲಿ ನನ್ನ ದ್ವಾರಕ್ಕೆ ಮರೆಯೋದೇ ಇಲ್ಲ. PUC ಪಾಸ್ ಮಾಡಿ PUC ಪಾಸ್ ಮಾಡಿ ಅಲ್ಲಿಂದ ಮುಂದೆ BSc ಅಲ್ಲಿ ಹೋದೆ. ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಮೇಜರ್ ತಗೊಂಡೆ. ಅಲ್ಲಿಂದ ಚಿಂತಾಗಿ ಇಲ್ಲ ಸ್ಪೋರ್ಟ್ಸ್ ಕಡೆ ಗಮನ ಇತ್ತು. ಅಲ್ಲಿ ಹಾಕಿ ಆಡ್ತಾ ಇದ್ದೆ, ಕ್ರಿಕೆಟ್ ಆಡ್ತಾ ಇದ್ದೆ. ಹಾಕಿ ಪ್ಲೇಯರ್. ಗೈಪುರ ಮ್ಯೂಸ್ ಅಂತ ಒಂದು ಟೀಮ್ ಇತ್ತು. ಅಲ್ಲಿ ನನ್ನ ತಮ್ಮಂಗೂ ನಮ್ಮ ಅಣ್ಣಂಗೂ ಒಳ್ಳೆ ಚಾನ್ಸ್ ಕೊಡೋರು. ಚೆನ್ನಾಗಿ ಬೆಳೆದಿದ್ದು. ನಾ ಇರೋದು ನಾನೇ ಕೊಡಲ್ಲ, ನಂಗೆ ಚಾನ್ಸೇ ಕೊಡ್ತಿರಲ್ಲ. ಯಾವಾಗಲೂ ಹಿಂದ್ಗಡೆ ನಿಲ್ಲಿಸ್ಬಿಡೋರು. ಆಮೇಲೆ ಯಾರು ಒಬ್ಬ ಚಕ್ಕರ್ ಹಾಕ್ಬಿಟ್ರು ನಮ್ಮ ಹಾಕಿ ಪ್ಲೇಯರ್. ಇವನ್ ಸೇರಿಸ್ಕೊಂಡು ನಾನು ಸೇರಿಸ್ಕೊಂಡೆ. ಆಗ ಸುಲೇಮಾನ್ ಪೊಲೀಸ್ ಗ್ರೌಂಡ್ಸ್ ಅಂತ ಎಕ್ಸ್ಟ್ರಾ ಪ್ಲೇಯರ್. ಸುಲೇಮಾನ್ ಪೊಲೀಸ್ ಗ್ರೌಂಡ್ಸಲ್ಲಿ ನನಗೆ ಒಂದು ಜಾಗ ಕೊಟ್ಟು ಮ್ಯಾಚ್ ಆಡಿದ್ವಿ. ಮ್ಯಾಚ್ ಆಡಿದ್ಮೇಲೆ ಡ್ರಾ ಏನೋ ಆಯಿತು. ವಾಪಸ್ ಬರ್ತಾ ಒಬ್ಬರ ಹತ್ರನೂ ದುಡ್ಡಿಲ್ಲ. ಸೈಕಲ್ ಇದೆ, ಡಬಲ್ ರೈಡ್ ಸೈಕಲ್ಗಳು, ಹಾಕಿ ಬ್ಯಾಟ್ಗಳು ತಗೊಂಡು ಬರ್ತಾ ಇದ್ದೀವಿ. ಒಂದು ಎಲ್ಲಾರು ಯಾರ್ದು ದುಡ್ಡಿಲ್ಲ ಬಿಡು ಹಾಕಿ ಬರ್ತಾ ಇರ್ಬೇಕಾರೆ ಇದು ವಾಸವಿ ಧರ್ಮಶಾಲಾ ಬಂತು. ಬರ್ತಾ ಬಂದಾಗ ಏನು ಮಾಡೋದು ಅಂದ್ಬಿಟ್ಟು ನಮ್ಮ ಅಣ್ಣ ಶಂಕರ್ ಒಳಗೆ ಬಂದು ಐಡಿಯಾ ಮಾಡ್ತಾವೆ. ನಮ್ಮ ಅಣ್ಣನೂ ಆಡ್ದ, ಹಾಕಿ ನಮ್ಮ ಅಣ್ಣ ಅಂತಮ್ಮ ಇಬ್ರು ವಾಸವಿ ನನ್ನ ಫ್ರೆಂಡ್ ದುಡ್ಕೊಂಡು ಬಂದ್ವಿ ಅಂತ ಹೊಟ್ಟೋಗ್ಬಿಟ್ಟು. ಯಾರು ಫ್ರೆಂಡು ಇಲ್ಲ ಮಣ್ಣು ಇಲ್ಲ. ಹೋಗ್ಬಿಟ್ಟು ಒಳಗೆ ಹೋದ್ವಿ, ಊಟ ಗೀಟ ಮಾಡಿದ್ವಿ. ಆಮೇಲೆ ತೆಂಗಿನಕಾಯಿ ತೊಗೊಂಡು ಸೈಕಲ್ ಇಟ್ಕೊಂಡು ಮನೆ. ಹಾಗಾಯ್ತು ನಮ್ಮ ಜೀವನ. ಪರವಾಗಿಲ್ಲ ಸರ್, ನಿಮ್ಮದು ಒಳ್ಳೆ ಸಾಹಸ ಜೀವನ ನಿಮ್ಮದು. ಆಯಿತು, ಮಾಡಿದ್ವಿ, ಎಲ್ಲ ಆಯಿತು. ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ನಮ್ಮ ಫೀಲ್ಡ್ ಇದೆಯಲ್ಲ, ಕೊಯ್ಲೂರು ಫೀಲ್ಡು, ಅಲ್ಲಿ ಹಾಕಿ ಆಡೋ ಛಲ ನಮಗೆ ಆಡ್ತಾ ಇದ್ವಿ. ನಮ್ಮಪ್ಪ ದೊಣ್ಣೆ ಹಿಡ್ಕೊಂಬರೋರು, ಮಲ್ಲಿಕಾರ್ಜುನ ಶಾಸ್ತ್ರಿಗಳು. ದೊಣ್ಣೆ ಹಿಡ್ಕೊಂಡು ಬಂದ್ಬಿಟ್ಟು ಕರಿಯೋರು, ಓದಕ್ಕೆ ಬನ್ನಿ ಬರೀರಿ ಅಂತ. ನಾವು ತಪ್ಪಿಸ್ಕೋಬೇಕಲ್ಲ. ತಪ್ಪಿಸ್ಕೊಂಡ್ರೆ ಅಲ್ಲಿ ದೊಡ್ಡೊಂದು ಬಂಡೆ ಇತ್ತು. ಹಿಂಗಡೆ ಕೂತ್ಕೊಂಡ್ಬಿಡ್ತಿದ್ವಿ ನಾವು. ನಮ್ಮಪ್ಪ ರೌಂಡ್ ಹಾಡ್ಕೊಂಡ್ಬಂದು ಎಲ್ಲ ನೋಡ್ಬಿಟ್ಟು ಹೊಟ್ಟೋಗ್ರು. ಆಮೇಲೆ ನಾವು ಹೋಗ್ಬಿಟ್ಟು ಸೀದಾ ಬೈತಾರೆ ಅಂತ ಗೊತ್ತು, ಹೊಡಿತಾರೆ ಅಂತ ಗೊತ್ತು. ಸೀದಾ ಮನೆಗೆ ಬಂದ ಅಂದರೆ ನಮ್ಮ ಅಣ್ಣಂಗೆ ಮಾತ್ರ ಈ ಸರ್ವಿಸಲ್ಲಿ ಹೊಡಿಯೋ ತನಕ ನೀವು ಬಿಡಲ್ಲ, ಹೋಗಿ ಹೊಡಿ ಅಂದರು. ಪಾಪ ಸರ್ವಿಸ್ ಹೋದೆಲ್ಲ ಹೊಡಿಯೋ ನಮ್ಮ ಅಣ್ಣ. ನಾವೆಲ್ಲ ಹೊತ್ಕೊಂಡು ಹೊರಗಡೆ ಹಾಕಬೇಕು. ಕೆಲಸ ಒಂದ್ಸರ್ತಿ ಏನಾಯ್ತು ಅಂದ್ರೆ ವಿಚಿತ್ರವಾದ ಘಟನೆ ನಡೀತದೊಂದು. ನಾವೆಲ್ಲ ನಮ್ಮಪ್ಪ ಹೊಡ್ಕೊಂಬಂದ್ರು. ಹಾಕಿ ಮ್ಯಾಚ್ ಆಡ್ತಾ ಇರ್ಬೇಕಾರೆ ನಾವೇನು ಮಾಡಿ ತಪ್ಪಿಸ್ಕೊಂಡು ಬುಲ್ ಟೆಂಪಲ್ ತನಕ ಬಂದ್ವಿ. ನಮ್ಮ ಅಪ್ಪನೂ ಅಲ್ಲಿ ತನಕ ಬಂದರು. ಅಲ್ಲಿ ಹರೋರ ಹಾಕೊಂಡು ಹೋಗ್ತಾರಲ್ಲ, ಹರೋರ ಅವ್ರು ಸೇರ್ಕೊಂಡ್ಬಿಟ್ಟು ಅವ್ರ ಜೊತೆ ನಾವು. ಆಮೇಲೆ ಅವರು ಇದ್ರ ಗಾಯಿ ಇರ್ತಾರಲ್ಲ, ಅದನ್ನ ಹಾಕೊಂಡು ನಮ್ಮಪ್ಪ ಎಲ್ಲ ಇಲ್ಲಿದ್ದಾರೆ ಗೊತ್ತಿಲ್ಲ. ನಾವು ಹರೋರ ಬೆಟ್ಟ ಹಾಕ್ಬಿಟ್ವಿ. ನಮ್ಮಪ್ಪ ನೋಡ್ಲಿಲ್ಲ. ಹತ್ತು ಬಿಟ್ಟು ಮೇಲೋട്ട് ಹೋಗ್ಬಿಟ್ವಿ. ಅಲ್ಲಿ ಚಿತ್ರಾನ್ನ ಮಾಡಿದ್ರು, ಹಳದಿ ಬಣ್ಣದ್ದು. 3 ಜನ ತಿಂದ್ವಿ. ಆ ಕಡೆಯಿಂದ ಮನೆಗೆ ಬಂದ್ವಿ. ಒದೆಗಳು ಬಿತ್ತು, ಚೆನ್ನಾಗಿ ತಿಂದ್ವಿ. ಅಂತೂ ಜಾಲಿ ಕಾಲ ಕಳೆದ್ವಿ. ಅದು ನಮ್ಮ ಹೈಸ್ಕೂಲು, ಕಾಲೇಜು ಎಲ್ಲಾನು ತುಂಬ ಖುಷಿಯಾಗಿ ನಡೀತಾ ಇದ್ವಿ. ನನ್ನ ತಮ್ಮ ಬಹಳ ಬುದ್ಧಿವಂತ, ಗೋಪಾಲ. ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಷ್ಟವಾಗ್ತಿತ್ತು ಏನೋ. ನಮ್ಮಲ್ಲಿ 40 ಜನ ಇದ್ರು, ಒಬ್ರಿಬ್ರಲ್ಲ. ಗೋಪಾಲ್ ಅಂದ್ರೆ ಬಾಂಬೆನವರು. ನಮ್ಮಲ್ಲಿ 40 ಜನ ಇದ್ರು. ನಾನು, ನಮ್ಮ ಅಣ್ಣ, ನನ್ನ ತಮ್ಮ, ನಮ್ಮ ಭಾವನ ತಮ್ಮ, ನನ್ನ ತಮ್ಮ, ನನ್ನ 40 ಜನದಲ್ಲಿ ನಮ್ಮ ಊಟ ಸಿಗೋದು ಬಹಳ ಕಮ್ಮಿ. ನಾವೇನ್ ಮಾಡ್ತೀವಿ ಸರಿ ಅಂದ್ಬಿಟ್ಟು ದೊಡ್ಡ ಸಂಸಾರ. ದೊಡ್ಡ 40 ಜನ ಇದ್ರು. ವಾರದನ್ನವ್ರು ಬೇರೆ ಬರೋರು, ವಾರದನ್ನವ್ರು ಬೇರೆ ಬರೋರು. ಅದೆಲ್ಲಿ ನಿಮ್ಮ ಹಳ್ಳಿ? ಈ ಗವಿಪುರದಲ್ಲಿ ಒಳ್ಳೆ ಛತ್ರ ಆಲ್ಮೋಸ್ಟ್ ಛತ್ರ. ಆಮೇಲೆ ನಾವು ನಡ್ಕೊಂಡ್ ಬರ್ತಾ ಇದ್ದಾಗ ಆ 3 ರೋಡ್ ಸಿಗೋದ್ ಮಧ್ಯದಲ್ಲಿ ಇದು ಮಾಡಿರ್ತಾರಲ್ಲಿ, ಮಂತೇನೋ ಪೂಜೆ ಗೀಜೆ ಮಾಡಿರ್ತಾರೆ. ಬಾಳೆಹಣ್ಣು, ಕೊಬ್ಬರಿ, ತೆಂಗಿನಕಾಯಿ, ಬಾಳೆಹಣ್ಣು ಸಿಪ್ಪಿರೋದು, ತೆಂಗಿನಕಾಯಿ, ದುಡ್ಡೆಲ್ಲ ಬಿದ್ದಿರುತ್ತೆ. ನನ್ನ ತಮ್ಮ ಏನು ಮಾಡೋದು, ಹೋಗ್ಬಾರ್ದು, ಊದ್ಕೊಂಡು ಕಿತ್ತಾಕ್ಬಿಡೋದು. ನಾನೊಂದು ಬಾಳೆಹಣ್ಣು ಅವನು ಎಲ್ಲ ತಿಂದ್ಬಿಡ್ತಿದ್ವಿ. ದುಡ್ಡು ತೊಗೊಂಡು ಜೋಬಲ್ಲಿ ಹಾಕ್ಕೊಂಡು ಎಷ್ಟು ತೊಗೊಂಡು ಸೀದಾ ಸ್ಕೂಲ್ ಹೋಗ್ತಾ ಇದ್ವಿ. ಏನೂ ಹತ್ತಿಲ್ಲ ತಿನ್ಕೊಂಡು. ಅಲ್ಲೂ ಅದನ್ನೂ ತಿಂತಾ ಇದ್ವಿ ನಾವು. ಅವಾಗ ಅಷ್ಟೊಂದು
ತಿನ್ನೋದು ಆಸೆ. ಹಾಂ. ಆಮೇಲೆ ಮುಂದೆ ನನ್ನ ಫ್ರೀಶಿಪ್ ಬಂದ್ಬಿಡ್ತು ಹೈಸ್ಕೂಲಲ್ಲಿ. ಹ್ಞೂ. ನನ್ನ ಫ್ರೆಂಡ್ ದೇವಿ ಪ್ರಸಾದ್ ಅಂತ ಇದ್ದ, ಅವ್ರಿಗೂ ಹಾಫ್ ಫ್ರೀಶಿಪ್ ಬಂದ್ಬಿಡ್ತು. ನಾವೇನು ಮಾಡಿದಂದರೆ ಅವತ್ತಿನ ದಿನ 3,500 ರೂಪಾಯಿ ಫೀಸ್ ನಮಗೆ. ನಮ್ಮಪ್ಪ ಫುಲ್ ಫೀಸ್ ಇದೆ ಅಂದ್ಬಿಟ್ಟು 7 ರೂಪಾಯಿ ಕೊಟ್ಟು ನಮಗೆ ತೊಗೊಂಡೋಗ್ಬಿಟ್ಟು ಅಲ್ಲೊಂದು ನಮ್ಮ ಸ್ಕೂಲ್ ಬ್ಯಾಂಡ್ರು ಹೈಸ್ಕೂಲ್ ಹತ್ರ ಒಂದು ಮರದ ಕೆಳಗೆ ಒಂದು ಅಜ್ಜಿ ಕಡಲೆಕಾಯಿ ಮಾಡ್ತಾರೆ. ಕಡಲೆಕಾಯಿ ಮಾಡ್ತಾ ಇದ್ರು. ಕಡಲೆಕಾಯಿ ಮಾಡ್ತಾ ಇದ್ದಕ್ಕೆ ಅವಳ ಕೈಲಿ ಎಕ್ಸ್ಟ್ರಾ ದುಡ್ಡು ಕೊಟ್ಬಿಟ್ಟಿದ್ವಿ ನಾವು. ಮನೆಗೆ ಬಂದರೆ ಸಿಗಲ್ಲ, ಇಲ್ಲಿಲ್ಲ, ಇಬ್ಬರಿಗೂ ಫ್ರೀ. ಅವರೇ ಬ್ಯಾಂಕ್ ಅಕೌಂಟ್ ಮಾಡ್ಕೊಂಡ್ಬಿಡೋರು. ನಾನು ದೇವಿ ಪ್ರಸಾದ್ ಇಬ್ಬರು ಹೋಗ್ಬಿಟ್ಟು ಕಡಲೆಕಾಯೋ ಕೊಬ್ಬು ಕಟ್ಟೋ ಎಲ್ಲ ತಿನ್ಕೊಂಡ್ಬಿಟ್ಟು ದುಡ್ಡು ಜಮಾ ಮಾಡಿಸ್ಕೊಂಡ್ಬಿಡ್ತಾ. ಅದೊಂಥರ ಕಾಲ ಕಳೀತಾ ಇತ್ತು ನಾವು. ಸೊ ನಮ್ಮ ಲೈಫಲ್ಲಿ ಬಹಳ ಖುಷಿಯಾಗಿ ಕಾಲ ಕಳೆದ್ವಿ ಹೊರತು ಎಲ್ಲೂ ಇದಾಗಲಿ. ನೀವು ಹಾಕಿ ಆಡ್ತಾ ಇದ್ರಿ, ಇವಾಗ ಯಾರಿಗೆ ಹಾಕ್ತೀರಾ ನೀವು? ಈಗ ಬಿಜೆಪಿಗೆ ಹಾಕ್ತೀರಾ? ಹೌದು, ಸರಿ ಬಿಡಿ ಸರ್. ಸೊ ಹಾಗಾದ್ರೆ ನಿಮ್ಮ ಅಣ್ಣ ಶಂಕರಣ್ಣ, ಗೋಪಾಲ, ರಾಮಯ್ಯ, ದೊಡ್ಡ ರಾಮಯ್ಯ, ನಾನು ಶಂಕರ್. ರಾಮಯ್ಯ ನಮಗೆ ಗೊತ್ತಿಲ್ಲ. ದೊಡ್ಡಣ್ಣ ಅವರೇ ನಾನು ಬೆಳ್ಳಿದ್ದೆಲ್ಲ ಅವ್ರ ಮನೇಲಿ. ಸರಿ ಸರಿ ಸರಿ. ನೋಡಿದ್ದೀರಾ? ಇದ್ರು, ಇವಾಗಿಲ್ಲ ಯಾರು. ಅದು ನನ್ನ ಬಾಲ್ಯದ ವಿಚಾರ ಹೇಳಿದೆ. ಕರೆಕ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ವೆರಿ ನೈಸ್. ನೀವು ಹೇಳಿ, ಅದೇ ಕ್ವಶನ್. ನಿಮ್ಮ ಬಾಲ್ಯ, ನಿಮ್ಮ ಮನೆಯವರು, ನೀವು ಹುಟ್ಟಿದ್ದಲ್ಲಿ, ಬೆಳೆದಿದ್ದಲ್ಲಿ, ಅಕ್ಕ ತಂಗಿಯರು, ಅಣ್ಣ ತಮ್ಮಂದರು, ನಿಮ್ಮ ತಂದೆ ತಾಯಿ, ಅವ್ರ ಬಗ್ಗೆ ನಿಧಾನಕ್ಕೆ ತಿಳಿಸ್ಕೊಡಿ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ನಾನು ಹುಟ್ಟಿದ್ದು ಮಧುಗಿರಿನಲ್ಲಿ. ಸುಮಾರು ಅಲ್ಲೇ ಇದ್ವಿ, ಸುಮಾರು ವರ್ಷಗಳು ಅಲ್ಲೇ ಇದ್ವಿ. ಆಮೇಲೆ ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಿಗೆ ಬಂದು ಚಾಮರಾಜಪೇಟೆಯಲ್ಲಿ 5ನೇ ಕ್ರಾಸಲ್ಲಿ ರಾಘವೇಂದ್ರ ಸ್ವಾಮಿ ಗುಡಿ ಪಕ್ಕ ಇದ್ವಿ. ಅಲ್ಲೊಂದು ಗೌರ್ಮೆಂಟ್ ಸ್ಕೂಲ್ ಇತ್ತು. ಅಲ್ಲಿ ಹತ್ತಿರ ತುಂಬ ಅಂದ್ಬಿಟ್ಟು ಅದಕ್ಕೆ ಬೇಡ ಅಂದ್ಬಿಟ್ಟು ಚಾಮರಾಜಪೇಟೆಯಲ್ಲಿ ಒಂದು ಸ್ಕೂಲ್ ಇತ್ತು, ಅಲ್ಲಿಗೆ ಸೇರಿಸಿದ್ರು ನಮ್ಮನ್ನು. 7ನೇ ಕ್ಲಾಸ್ವರೆಗೂ ಅಲ್ಲಿದ್ವಿ. ಮಧುಗಿರಿಯಿಂದ ಬಂದಿದ್ದು ಯಾವಾಗ? ಮಧುಗಿರಿಯಿಂದ ಬಂದಿದ್ದು ಅದೇ ಬಾಣಂತನ ನಮ್ಮಮ್ಮ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದ್ಬಿಟ್ವಿ. ಬೆಂಗಳೂರಲ್ಲಿ ಅದೇ ಆಶ್ರಮ ಇದೆಯಲ್ಲ, ರಾಯರಗುಡಿ 7th ಕ್ರಾಸಲ್ಲಿ ನಾವಿದ್ವಿ. ನಾವು ಜೀವನ ಪಂಥ ಅಂತಿತ್ತು, ಅಲ್ಲಿ ಲೈಬ್ರರಿ ಇತ್ತು. ಎಲ್ಲರೂ ಬಂದು ಬೇಕಾದಷ್ಟು ಜನ ಬಂದು ಓದೋರು. ನಾವು ಅದ್ರ ಪಕ್ಕದಲ್ಲೇ ಮನೇಲಿದ್ವಿ. ಸುಮಾರು ವರ್ಷ ಅಲ್ಲಿ, ಸುಮಾರು 7th 8th 7thವರೆಗೂ ಇದ್ದೆ. ಇದಕ್ಕೆ ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸಿದ್ರು. ಅದೇ ಸ್ಕೂಲಿಗೆ ಸೇರಿಸಲಿಲ್ಲ, ನಮ್ಮ ಮೇಷ್ಟ್ರಿದ್ರು, ಹೆಸರು ಮಸ್ತ್ ವೆಂಕಟೇಶ್ ಹೆಂಗಾರು, ಸಂಪತ್ ಹೆಂಗಾರು ಅಂತ ಅವರು ಪಾಠ ಮಾಡ್ತಾಯಿದ್ರು. 7thವರೆಗೂ ಪಾಠ ಮಾಡಿ ಆಮೇಲೆ ಸೇರಿಸಿದ್ರು. ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸಿದ್ರು. 7, 8 ಅಲ್ಲಿದ್ವಿ. ಚಾಮರಾಜಪೇಟೆ ಸ್ಕೂಲಲ್ಲಿ ಓದಿದೆ SLCವರೆಗೂ. ಆಮೇಲೆ ನಮ್ಮನೆ ಪಕ್ಕದಲ್ಲೇ ನಮ್ಮ ರೋಡಲ್ಲೇ ಮಾಧವಕೃಷ್ಣ ಹೈಸ್ಕೂಲ್ ಅಂತ ಆಯಿತು. ಮಾಧವಕೃಷ್ಣ ಹೈಸ್ಕೂಲು ಸರಿ ಹೇಳ್ಬಿಟ್ಟು ಅಲ್ಲಿಗೆ ಸೇರಿಸಿದ್ರು. ಅಲ್ಲಿ 3 ವರ್ಷ ಓದಿದೆ. 3ನೇ ವರ್ಷ SLC PUC ಇಲ್ಲ, SLC 7, 8, 9 SLCಗೆ ಫೇಲ್ ಆಗ್ಬಿಟ್ಟೆ. ಎಲ್ಲತ್ರಲ್ಲೂ ಪಾಸು, ಕನ್ನಡದಲ್ಲೂ ಇಂಗ್ಲೀಷಲ್ಲಿ ಹೊಟ್ಟೋಯ್ತು. ನಂದು ಮ್ಯಾಥಮೆಟಿಕ್ಕು ಕನ್ನಡ ಫಸ್ಟ್ ಬಂದಿದ್ದು. ಫೇಲ್ ಆದಮೇಲೆ ನನಗೆ ಸಿಗಲಿಲ್ಲ, ತಿರ್ಗಿ ಹೋಗೋಕ್ಕೆ ಅವಕಾಶ ಆಗಲಿಲ್ಲ. ನಮ್ಮ ತಂದೆ ಬೇರೆ ಊರಿಗೆ ಹೊಟ್ಟೋಗ್ಬಿಟ್ಟಿದ್ರು, ಬಿಸ್ನೆಸ್ಗೆ ಅಂತ ಹೊಟ್ಟೋಗಿದ್ರು. ಅಕ್ಕನ ಲಗ್ನ ಇಟ್ಬಿಟ್ಟು ಹೊಟ್ಟೋದ್ರು. 2 ವರ್ಷ ಬರಲಿಲ್ಲ. ಹಾಗಾಗಿ ತುಂಬಾ ಸ್ವಲ್ಪ ಕಷ್ಟ ಆಯ್ತು ಅವಾಗ. 9 ಜನ ಮಕ್ಕಳು ನಮ್ಮ ಅಮ್ಮಂಗೆ. 9 ಜನ. ಒಂದು ಮಗು ಹೋಗ್ಬಿಟ್ಟಿತ್ತು, ಅಮ್ಮ ಇದ್ಬಿಟ್ಟು. ಅದರಲ್ಲಿ 8 ಜನ. ಒಬ್ಬಳಿಗೆ ಮದುವೆ ಆಯಿತು. ಸೊ ನೀವು ಅಕ್ಕ ತಂಗಿ ಅಣ್ಣ ತಮ್ಮಂದರು 8 ಜನ? 5 ಜನ ಅಣ್ಣ ತಮ್ಮಂದರು, 3 ಜನ ಹೆಣ್ಮಕ್ಳು. ಸರಿ ಸರಿ. ಹೆಸರುಗಳು ಹೇಳಿ. ಗುರುಪ್ರಸಾದ್, ನರಸಿಂಹಮೂರ್ತಿ, ನಾಗೇಶು, ಕೃಷ್ಣಮೂರ್ತಿ, ದೇವಿ ಪ್ರಸಾದ್. 5 ಜನ ಇಲ್ಲೇ ಇದ್ದಾರೆ. ಹೆಣ್ಮಕ್ಳು? ಹೆಣ್ಮಕ್ಳು 3 ಜನ. ದೊಡ್ಡವ್ರಿಗೆ ಮದುವೆ ಆಗಿತ್ತು, ಸರೋಜಾ, ವಿಜಯಲಕ್ಷ್ಮಿ, ನಾಗರತ್ನ ಅಂತ 3 ಜನ. ನಾವು ಸರೋಜಾನವರನ್ನು ನೋಡಿಲ್ಲ. ನೋಡಿದ್ದೀರಾ, ನೀವೇ ಮಾತಾಡಿದ್ದೀರಾ. ನಂಜನಗೂಡಲ್ಲಿ ನಾವು ಮಾತಾಡ್ಸಕ್ ಬಂದಿದ್ದೀವಿ. ನೀವೇನು ಅವರೇ 35 ವರ್ಷಕ್ಕೆ ಧ್ಯಾನ ಮಾಡಿ ಬಾಬೂಜಿ ಕರೀತಾ ಇದ್ದಾರೆ ಅಂತಲೇ. ರಾಜ್ಕುಮಾರ್ ಭಕ್ತರು. PB ಶ್ರೀನಿವಾಸ್, S ಜಾನಕಿ ಅನ್ನೋರು. ಅವಳು ಹಾಡು ಹೇಳಿದ್ರೆ ನಮ್ಮ ಭಾವ ಅವರು ಜೊತೆಗೆ ಪಾಪ ಹೇಳೋರು. ಆಮೇಲೆ ಕೆಲವು ದಿವಸಗಳು ಆದಮೇಲೆ ನಾವು ಮದುವೆಗಳಾಯಿತು, ನಮ್ಮ ಪಾಡಿ ನಾವು ಹೊರಟ್ವಿ. ಆಮೇಲೆ 68 ಆಯಿತು. ಇವ್ರ ಅಣ್ಣಂಗೆ ನಮಗೆ ಹೆಣ್ಣು ನೋಡೋ ಬಂದಿದ್ರು, ಬೇರೆ ಹೆಣ್ಣು. ಅವರು ಇವ್ರ ಅಣ್ಣಂಗೆ ಸಿರಾದಲ್ಲಿ ಬಂದಿದ್ರು. ಆವಾಗ ನಮ್ಮ ಅತ್ತೆ ತಂಗಿ ತಮ್ಮ ಎಲ್ಲರೂ ಬಂದಿದ್ರು. ಅವಾಗ ತುಂಬ ಚೆನ್ನಾಗಿ ಇವಳು ಹಾಡು ಹೇಳ್ತಾಳೆ, ಅವನಿಗೆ ಇವಳು ಮಾಡ್ಕೊಂಬೋಣ ಅನ್ನೋ ಒಂದು ಇಂಟೆನ್ಷನ್ನಲ್ಲಿ ಹೇಳ್ಬಿಟ್ಟು ಹೊಟ್ಟೋದ್ರು. ಅವಾಗ ನಮ್ಮ ತಂದೆನೂ ಇರಲಿಲ್ವಲ್ಲ, ನಾನು ನಮ್ಮ ಅಜ್ಜಿ ಮನೇಲಿದ್ದೆ. ಸೊ ಅಣ್ಣಂಗೆ ಬಂದಿದ್ದು ತಮ್ಮಂಗಾಯ್ತು? ಅಲ್ಲ, ಅಣ್ಣಂಗಲ್ಲ, ಅಣ್ಣಂಗೆ ಬೇರೆ ನೋಡಿದ್ರು. ಅದೇ ಅಣ್ಣಂಗೆ ನೋಡೋಕೆ ಬಂದಿದ್ದು
ತಮ್ಮಂಗೆ ಸೆಟ್ಲ್ ಆಯ್ತು. ತಮ್ಗೆ ಸೆಟ್ಲ್ ಆಯ್ತು. ಆಮೇಲೆ ಬೆಂಗಳೂರಿಗೆ ಬಂದೆ. ಒಂದೇ ಒಂದು ಕಂಡೀಷನ್ ಇತ್ತು ಅದ್ರಲ್ಲಿ ಮದುವೆ ಆಗಬೇಕಾದ್ರೆ. ಇವ್ರು SLC ಫೇಲ್ ಆಗಿದ್ರಲ್ಲ, ನಾನು UK ಹೊರಟೆ, ಎಂಪ್ಲಾಯ್ಮೆಂಟ್ ನನಗೆ ಬಂದ್ಬಿಡ್ತು. UK ಹೋಗ್ಬೇಕಾಯ್ತು ನಾನು. ಆಗ ಇವ್ರು SLC ಪಾಸ್ ಮಾಡೋರು ಮಾತ್ರ ಮದುವೆ ಆಗ್ತಾರೆ ಹಿಂದೆ. ಅಲ್ಲೂ ಕಷ್ಟ ಆಗುತ್ತೆ. ಆಗ SLC ಪಾಸ್ ಮಾಡಿದ್ರು. ನಮ್ಮ ಅಕ್ಕನ ಮನೆ ತುಮಕೂರಲ್ಲಿದ್ದು ಸಂಗೀತದ್ದು ಒಂದು ಅಲ್ಲಿ ಮಾಡಿಕೊಂಡೆ. ಪಾಪ ಗುಬ್ಬಿನಲ್ಲಿ ಒಬ್ರು ಇವರಿದ್ರು, ರಾಮಸ್ವಾಮಿ ಅಂತ ಇದ್ರು, ಫ್ರೀಯಾಗಿ ಪಾಠ ಹೇಳ್ಕೊಟ್ಟು. ನಾವು ನಮ್ಮ ತಂದೆ ಇರಲಿಲ್ವಲ್ಲ, ಫ್ರೀಯಾಗಿ ಹೇಳ್ಕೊಟ್ಟು ಬೆಂಗಳೂರಿಗೆ ಕಳಿಸಿದ್ರು. ಎಕ್ಸಾಮು ಆಯ್ತಲ್ಲಿ. ಎಕ್ಸಾಮ್ ಆದಮೇಲೆ ಮೂರು ಪಾಸ್ ಮಾಡಿಕೊಂಡೆ. ಸಂಗೀತದ್ದು ಪಾಸ್ ಆಯಿತು. ಆಮೇಲೆ 68ರಲ್ಲಿ ನನ್ನ ಮದುವೆ ನಿಶ್ಚಯ ಆಯಿತು. ಯಡಿಯೂರು ಟರ್ಮಿನಲ್ಸಲ್ಲಿ ಇದ್ವಿ. ಆ ಚಾಮರಾಜಪೇಟೆ ಬಿಟ್ಟ ಮೇಲೆ ಯಡಿಯೂರು ಟರ್ಮಿನಲ್ಸಲ್ಲಿ 2 ವರ್ಷ ಇದ್ವಿ. ಸರಿ ಅಂದ್ಬಿಟ್ಟು ನಮ್ಮ ತಂದೆ ನನ್ನ ಮದುವೆ ಸೆಟ್ ಆಗೋದಕ್ಕೆ ನಮ್ಮ ತಂದೆ ಬಂದರು. ಅವ್ರು ಬೇರೆ ಊರಲ್ಲಿದ್ದರು. ಬೇರೆ ಊರಲ್ಲಿದ್ದರು. ಅಕ್ಕನ ಮದುವೆ ಸೆಟ್ ಆಗಿಬಿಟ್ಟಿತ್ತು. ಆಯಿತು, ಅದನ್ನು ಸೋದರ ಮಾವಂದ್ರೆ ಕೂತ್ಕೊಂಡು ಪಾಪ ಮಾಡಿದ್ರು. ಅವರೆಲ್ಲರೂ ನಮಗೆ ಕಾಪಾಡಿದ್ರು. 3 ವರ್ಷ ತುಂಬ ಕಷ್ಟಪಟ್ಟರು. ಅವ್ರ ಜೊತೆಲೇ ಇದ್ದೆ ನಾನು. 20 ಜನದ ಜೊತೆಲಿದ್ದೆ ನಮ್ಮ ಅಜ್ಜಿ ಮನೇಲಿ. 20 ಜನ. ನಮ್ಮ ಸೋದರ ಮಾವ, 2ನೇ ಸೋದರತ್ತೆ, ದೊಡ್ಡ ಸೋದರತೆ, ಸೋದರ ಮಾವ. ಅವ್ರಿಗೆ 4 ಜನ ಹೆಣ್ಮಕ್ಳು, 2 ಗಂಡು ಮಕ್ಕಳು. 2ನೇ ಸೋದರ ಮಾವ, 2 ಮಕ್ಕಳು. ಸೋದರ ಮಾವ ಬರ್ತಿರ್ಲಿಲ್ಲ, ಫಿಲಮ್ ರೆಪ್ರೆಸೆಂಟೇಟಿವ್ ಆಗಿದ್ರು. ರಾಮನಾಥ್ ಅಂತ ಬೆಂಗಳೂರಲ್ಲಿದ್ದರು. 3ನೇವನು ಕೊಡೆ ಸೋದರ ಮಾವ ನನ್ನ ಜೊತೆಗಿದ್ದವನು. ಅವರಿಬ್ಬರು ಇದ್ದು. ನಮ್ಮ ಅಜ್ಜಿ ಅಕ್ಕನ ಮಗ ಇದ್ದ. ಇವರೆಲ್ಲ ಬೆಂಗಳೂರಲ್ಲೇ ಇದ್ರ? ಅಲ್ಲ, ಎಲ್ಲ ಇದರಲ್ಲಿ ಮೈಸೂರು ಸಿರಾ ಗುಬ್ಬಿನಲ್ಲಿ ಇದ್ವಿ. ಮಧುಗಿರಿಯಲ್ಲಿ ಇದ್ವಿ 1 ವರ್ಷ. ಮಧುಗಿರಿಯಲ್ಲಿ ಹುಟ್ಟಿದ್ದು, ಆಮೇಲೆ ಬೆಂಗಳೂರಿಗೆ ಬಂದಿದ್ದು ವಿದ್ಯಾಭ್ಯಾಸ ಆದ್ಮೇಲೆ. ಆಮೇಲೆ ಸಿರಾಗ್ ಯಾವಾಗ ಹೋಗಿದ್ದು? ಅದೇ ನಮ್ಮ ತಂದೆ ಇದ್ದೇ ಇದ್ದಾಗ ಫಸ್ಟ್ ಮಧುಗಿರಿ, ತಿರ್ಗಾ ಅದೇ ಜಾಗಕ್ಕೆ ಹೋದ್ವಿ. ತಿರ್ಗಾ ಮಧುಗಿರಿಯಿಂದ ಗುಬ್ಬಿಲಿ 1 ವರ್ಷ. 3ನೇ ವರ್ಷ ಸಿರಾಗ್ ಬಂದ್ವಿ. ಅಲ್ಲಿ ಬರೋ ಹೊತ್ತಿಗೆ ನಮ್ಮ ತಂದೆ ಬಂದರು. ಆಗ ಇವ್ರು ಬಂದಿದ್ದು. ನಮ್ಮ ಮದುವೆ ನಿಶ್ಚಯ ಆಯಿತು. ಸಿರಾ ಆವಾಗ ಬಂದಿದ್ರು ಅಲ್ಲಿದ್ದಾಗ. ಆವಾಗ ಮದುವೆ ನಿಶ್ಚಯ ಆಯಿತು. ಆಮೇಲೆ ತಿರ್ಗಾ ಇವ್ರ ತಂಗಿ ಮದುವೆಗೆ ಕರೆಸಿದ್ರು. ಅವಳಿಗೆ ನಾನು ಮಾತು ಕೊಟ್ಬಿಟ್ಟಿದ್ದೀನಿ ಅಂತ ಇವ್ರ ತಾಯಿಯವರು. ಸರಿ, ಮದುವೆ ಮನೇಲಿ ಮರಿಯಪ್ಪ ಹಾಸ್ಟೆಲ್ ಮದುವೆ ಆಯಿತು ಇವ್ರ ತಂಗಿದು. 6 ತಿಂಗಳಿಗೂ ಪಾಪ ನಮ್ಮ ಅತ್ತೆ ದೊಡ್ಡವರು ಶಂಕರ್ದಾಯಿತು. ಅದಾಗ 6 ತಿಂಗಳಿಗೆ ಇವ್ರ ತಂಗಿದಾಯಿತು. ಇವ್ರ ತಂಗಿದ 6 ತಿಂಗಳಾದ್ಮೇಲೆ ನಮಗೆ ಅವಕಾಶ ಕೊಟ್ಟರು. ಮದುವೆನೂ ಅಲ್ಲೇ ಸಿರಾದಲ್ಲೇ ಮಾಡಿಕೊಟ್ರು. ಮದುವೆ ಆಗಿದ್ದು ಸಿರಾದಲ್ಲಿ? ಮದುವೆ ಆಗಿದ್ದು ಸಿರಾದಲ್ಲಿ. ಒಂದೇ ಒಂದು ವಿಷಯ ಆಯಿತು. ಆಮೇಲೆ ನಾವು ಸಂಗೀತ ಟ್ಯೂಷನ್ ಮಾಡ್ತಾ ಇದ್ದೆ. 56 ವರ್ಷದ ಹಿಂದೆ 2 ರೂಪಾಯಿಗೆ ಸುಮಾರು 12 ಮಕ್ಕಳಿಗೆ ಟ್ಯೂಷನ್ ಮಾಡ್ತಾ ಇದ್ದೆ. ಎಲ್ಲಿವರೆಗೂ ಸಂಗೀತ ಕಲ್ತಿದ್ದೀರಾ? ನಾನು ಸೀನಿಯರ್ ಎಲ್ಲ ಆಗಿದೆ, ಜೂನಿಯರು ಸೀನಿಯರ್ ಎಲ್ಲ ಆಗಿದೆ. ಪ್ರೋಗ್ರಾಮ್ಗೂ ಹೋಗ್ತಾ ಇದ್ದೆ. ಈ ಮದುವೆ ಆದಮೇಲೆ ಇವ್ರುಗಳು ಓದೋದು ಶುರು ಮಾಡಿದ್ಮೇಲೆ ಪೂರ್ತಿ ಕರ್ತವ್ಯ, ಅಡುಗೆ, ಮಡಿಯಲ್ಲಿ ಅಡುಗೆ. ನಮ್ಮ ಅತ್ತೆ ತುಂಬ ಮಡಿ ಬೇರೆ ಆ ಕಾಲದಲ್ಲಿ. ಪ್ರತಿಯೊಂದೂ ನಮ್ಮ ಜವಾಬ್ದಾರಿ ಬಿತ್ತು. ಇಬ್ಬರು ಒಟ್ಟಿಗೆ ಇದ್ವಿ, ಇವ್ರ ಅಣ್ಣ ಅತ್ತಿಗೆ ನಾವು. ಆಮೇಲೆ ಕೆಲವು ದಿವಸಗಳ ಮೇಲೆ ಅವ್ರು ಹೊಟ್ಟೋದ್ರು, ಬೇರೆ ಹೊಟ್ಟೋದ್ರು. ಪೂರ್ತಿ ಜವಾಬ್ದಾರಿ ನಮ್ದಾಯ್ತು. ಆಮೇಲೆ ಹೀಗೆ ನಡೆದೋಯ್ತು. ಸರಿ ಸರಿ ಸರಿ. ನಾನು ಕೇಳಿದ್ದೀನಿ ನಿಮಗೆ ನಿಮ್ಮ ಅತ್ತೆ ಭಾಳ ಪ್ರಿಯ ಅಂತ. ಹೌದು, ತುಂಬಾ ವಿಶ್ವಾಸ. ಅವ್ರ ಬಗ್ಗೆ ಹೇಳಿ. ನಮ್ಮ ಅತ್ತೆ ತುಂಬಾ ವಿಶ್ವಾಸ. ತಮ್ಮನ ಮಗಳು ಅಂತ ತುಂಬ ವಿಶ್ವಾಸ ಇಟ್ಟಿದ್ರು. ಪ್ರತಿಯೊಂದು ನಮ್ಮ ಕೈಲಿ ಹೇಳೋರು, ಮಾಡೋರು, ಮಾಡಿಸೋರು. ಕಡೆಗಾಲದಲ್ಲೂ ನಮ್ಮ ಮನೆಗೆ ಬಂದರು. ಹೇಳಿದೆ ನಾನು, ನನ್ನ ಮಗಳು ಅಂತ ಅಂದ್ಕೊಂಡು ಬನ್ನಿ ಅಕ್ಕ ಅಂದೆ. ನಮ್ಮನೆ ಗೃಹ ಪ್ರವೇಶದಲ್ಲಿ ಅವ್ರು ಎಂಜಾಯ್ ಮಾಡ್ತಾ ಇದ್ರು. ನಾನು ವಾಪಸ್ ಮನೆಗೆ ಬರ್ತಿದ್ದೆ. ಆಗ ನಮ್ಮ ತಂದೆ ಆಮೇಲೆ ಫಸ್ಟ್ 85ನಲ್ಲಿ ನಮ್ಮ ತಂದೆ ಹೋಗ್ಬಿಟ್ರು. ಇವರು ಅಲ್ವಾ 83ನಲ್ಲಿ ನಮ್ಮ ತಂದೆ ಹೋದ್ರು. ಆಮೇಲೆ ನಮ್ಮ ಅತ್ತೆ ಅವರು 85ನಲ್ಲಿ ಹೋದ್ರು. ಅದುವರೆಗೂ ತುಂಬ ಸಂತೋಷವಾಗಿ ಚೆನ್ನಾಗಿದ್ವಿ ನಾವು. ಅತ್ತೆ ಸೊಸೆ ಅಂತಲೇ ಇರಲಿಲ್ಲ. ಎಲ್ಲದಕ್ಕೂ ನಾನೇ ಮಾಡಬೇಕು, ಬರಬೇಕು. ನಮ್ಮನೇಲೇ ಇದ್ರು. ಕಡೆಗಾಲದಲ್ಲೂ ಪಾಪ ಅವರೇ ಇದ್ರು. ಅವ್ರಿಗೂ ಯೂಟ್ರಸ್ ಕ್ಯಾನ್ಸರ್ ಆಗ್ಬಿಡ್ತು. ಅದೇ ಹೇಳಿದ್ರು, ಸುಮಾ ಹೇಳಿದ ಪ್ರಕಾರ ಇವರೇ ನೋಡ್ಕೊಂಡಿದ್ದು. ಇವರು ನಮ್ಮ ಅತ್ತೆ ತಮ್ಮನ ಹೆಂಡ್ತಿದ್ರು, ಇಂದ್ರಮ್ಮ ಅಂತಿದ್ರಲ್ಲ, ಅವ್ರ ಅತ್ತೆ. ಇವರು ಸ್ನಾನ ಮಾಡಿಸ್ಕೊಂಡ್ ಬರೋದು. ಮಲಗಿದ ಕಡೆ ಎಲ್ಲ ನಾನು ಪೂರ್ತಿ ಸ್ಪಂಜ್ ಬಾತ್ ಮಾಡೋದು. ಆಮೇಲೆ ತುಂಬಾ ಮಲಗಿಬಿಟ್ರು. 18 ಕರೆಂಟ್ ಕೊಡಿಸ್ತಿದ್ವಿ. ಅದೇನೋ ನಾವು ಒಬ್ಬೊಬ್ಬಳೇ ಬಸ್ ಹತ್ಕೊಂಡು ಹೋಗ್ತಾ ಇದ್ದೆ. ಎಲ್ಲಿ ವಾಣಿ ವಿಲಾಸ್ಗೆ ಹೋಗಿ ವಿಕ್ಟೋರಿಯಾನ ವಾಣಿ ವಿಲಾಸಿಗೆ ಸೇರಿಸಿದ್ರು. ನಾವು ವಾರಗಿದ್ದೀವರು ಪಾಪ ಬರೋರು, ಎವ್ರಿ ಡೇ ಬರೋರು. 18 ಡೇಸ್ ಆದಮೇಲೆ ಅವರು ನಾನು ನಿಮ್ಮ ಮನೆಗೆ ಬ್ಯಾಕಿಗೆ ಬಂದರು. ನಿಮ್ಮ ಮನೆಗೆ ಬಂದ್ಬಿಡ್ತೀನಿ ಕಣೆ, ಯಾಕೋ ಬರಬೇಕು ಅನ್ಸುತ್ತೆ ಅಂದರು. ಬಂದ್ಬಿಡಿ ಮಗಳು ಅಂದ್ಕೊಂಡು ಬಂದ್ಬಿಡಿ ಅಂದೆ. ಆಮೇಲೆ ಪಾಪ 3 ತಿಂಗಳು ಇದ್ದರು. ಕಡೆವರೆಗೂ ಇಲ್ಲೇ ಇದ್ದರು. ತುಂಬ ಸಂತೋಷ ಆಗಿ ವಿಜಮ್ಮ ಅಂತಲೇ ಕಡೆ ರಾತ್ರಿ ಬೆಳಗು ಪಾಪ ಕರೆಯೋರು. ಎಲ್ಲ ಥರನೂ. ಎದುರು ಮನೆಯಲ್ಲಿ ಒಬ್ಬರಿದ್ರು, ಸರೋಜ ಅಂತ. ಅವರು ಡ್ರಿಪ್ಸ್ ಬಂದು ಹಾಕಿದ್ರು, ತುಂಬ ಸುಸ್ತಾಗಿದ್ರು ಅಂತ. ಆವಾಗ ಇವ್ರ ತಮ್ಮ ಒಂದು ಗೋವು ಹಸು ಇದು ಕೊಡಬೇಕು ದಾನ ಅಂತ ಹೇಳಿದರು. ಅವ್ರ ಮನಸ್ಸಲ್ಲಿತ್ತು. ಆಗ ಅದೇ ಥರ ಪಾಪ ತಂದರು. 750 ರೂಪಾಯಿ ಅವಾಗ ಒಂದು ಹಸು ಕರು ತಂದು ಅವ್ರ ಕಣ್ಣೆದುರಿಗೆ ದಾನ ಮಾಡಿಸಿದ್ರು. ಅವಾಗ ಅವ್ರ ಪ್ರಾಣ ಹೋಯ್ತು. ಇರೋವರೆಗೂ ನಮ್ಮಲ್ಲೇ ಚೆನ್ನಾಗಿದ್ರು.
ಥ್ಯಾಂಕ್ ಯು ನೀವೇನೋ ಹೇಳಕ್ಕೆ ಹೊರಟಿದ್ದೆ? ಮದುವೆ ಚೂಡೋಣ ನಮ್ಮ ಮದುವೆ ವಿಚಾರ ಹೇಳಿ. ಹಾಂ ಹೇಳಿ ಸರ್. ನಾನು ಸಿರಾಲ್ ಮದುವೆ ಆಯ್ತಲ್ಲ, ನನ್ನ ಫ್ರೆಂಡ್ಸ್ ಒಂದು ಸುಮಾರು ಒಂದು 40-50 ಜನ ಎಲ್ಲ ಒಟ್ಟಿಗೆ ಬಂದಾಗ ನಮಗೆ ನನ್ನ ಫ್ರೆಂಡ್ಸ್ಗೆ ಒಬ್ಬರಿಗೂ ಸಾರು ಇಷ್ಟ ಬರಲಿಲ್ಲ. ಸಾರು ಮಾಡಿದಾಗಲ್ಲ ಏನು ಯಾರು ಕಾರಣ ಏನು ಅಂತ ಹುಡ್ಕೊಂಡು ಅವರು ಏನಾಯ್ತು ಅಂತ ಕೇಳ್ತೀನಿ ಇವರಪ್ಪ ಬಂದಾಗ ಅಲ್ಲೊಂದು ಲಾರಿ ಹೋಗ್ತಿತ್ತಂತೆ. ಕೇಳಿ ಸುಮ್ಮನೆ ಲಾರಿ ಹೋಗ್ತಿತ್ತಂತೆ. ಲಾರಿಗೆ ಹೋದಾಗ ಅಲ್ಲೊಂದು ತೊಗರಿ ಬೇಳೆ ಮೂಟೆ ಬಿದ್ದೋಗ್ತು. ಕೊತ್ತಂಬರಿ ಬೀಜ ಬಿದ್ದೋಗ್ಬಿಟ್ಟು ತುಂಬ ಇವರೇನು ಮಾಡ್ರು ಬ್ಯಾಗ್ ಕಟ್ಕೊಂಡು ಮಾವ ತಲೆ ಸುತ್ಕೊಂಡು ಬಟ್ಟೆಲೆಲ್ಲ ಕಟ್ಕೊಂಡು ಮನೆಗೆ ಬಂದರು. ಅದರಲ್ಲಿ ಅವರು ಸಾಂಬಾರು ಮಾಡಿದ್ರು. ಅದು ಇವತ್ತೂ ಅಲ್ಲಿ ಕೊಟ್ರೆ ರುಚಿ ಇರೋ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಇವಾಗ್ಲೂ ಅವರು ಸಿರಾಲ್ ಊಟ ಮಾಡಿದ್ರೆ ರುಚಿ ಬರ್ತದೆ. ಅದೇ ಯಾಕೆ ಅಂದ್ರೆ ವಾಕಿಂಗ್ ಕರ್ಕೊಂಡು ಹೋಗೋದು ದಿನ 4 ಗಂಟೆಗೆ ಇಲ್ಲಿದ್ದಾಗೂ ಕರ್ಕೊಂಡು ಹೋಗೋದು. ಚಾಮರಾಜಪೇಟೆಯಿಂದ ತಿರುಪೇನ್ ಚೌಂಬಲ್ಲಿ ಬರುವಾಗ ನಮ್ಮಮ್ಮ ಕಾಫಿ ತಗೊಂಡ್ಬರ್ತಾ ಇದ್ವಿ. ಅಶ್ವತ್ಥ ಕಟ್ಟೆ ಅಂತೂ ಪ್ರದಕ್ಷಿಣೆ ಹಾಕ್ಸೋದು ಮಂತ್ರವಿಲ್ಲ ತಂತ್ರವಿಲ್ಲ ನಮ್ಗೆ ಗೊತ್ತಿಲ್ಲ. ಈ ಥರದ್ದಾಯ್ತು ಅಂದರೆ ನಮ್ಗೆ ಗೊತ್ತಿಲ್ಲ. ಆಮೇಲೆ ಇನ್ನೊಂದೇನು ಅಂದರೆ ವಾಕಿಂಗ್ ಕರ್ಕೊಂಡು ಹೋದಾಗ ಸಿರಾದಲ್ಲಿ ಬೆಳಗಿನ ಜಾವ ತಲೆಗೆ ಬಟ್ಟೆ ಕಟ್ಕೊಂಡ್ಬಿಡೋರು, ಚಳಿ ಬೇರೆ. ನಮ್ಮ ತಂಗಿನ ಎಲ್ಲ ಕರ್ಕೊಂಡು ಹೋಗೋರು. ಉದ್ದಕ್ಕೆ ಹೋಗಿ ಬರೋ ಹೊತ್ತಿಗೆ ಲಾರಿಗಳಲ್ಲಿ ಕೊತ್ತಂಬರಿ ಬೀಜ ಲಾಟ್ ಹೋಗ್ತಾರೆ. ಒಂದು ಲಾರಿದೇನಾಯ್ತು ಬೆಳಗಿನ ಜಾವ ಕತ್ಲು 1-2 ಮೂಟೆ ಚೆಲ್ಬಿಟ್ಟಿದೆ. ನಮ್ಮಪ್ಪ ಯೋಚನೆ ಮಾಡಿದ್ರು, ನೋಡೋ ವಿಜಮ್ಮ ಏನು ಮಾಡೋದು ನೋಡು, ಯಾರು ಇಲ್ಲ ತಗೋಬೋದು. ಒಂದು 5 kg 8 kg 10 kg ಅಷ್ಟು ಆ ರುಮಾಲ್ ತೆಗೆದ್ರು, ಎಲ್ಲ ಗಂಟು ಕಟ್ಕೊಂಡು ತಗೊಂಡೋಗಿ ಇಟ್ಕೊಂಡ್ವಿ. ನಮ್ಮಮ್ಮ ಏನು ಸೀನೀರ್ಗೆ ಹೋಗ್ಬೇಕು ಅಂತೇಳಿ ನಮ್ಮ ಸೋದರ ಮಾವ ಅಲ್ಲೇ ಇದ್ರಲ್ವ, ಶ್ರೀಕಂಠ ಶಾಸ್ತ್ರಿಗಳದೇ ನಮ್ಮ ಗುರು ಹೆಂಡತಿ ತಾಯಿ ತಂದೆ. ಹಾಗೆ ಮಾಡ್ಬಿಟ್ರು, ನೀರಿನ ಬಿಂಕೆ ಇರ್ತಲ್ಲ ಅದ್ರ ಬರ್ತಿ ತುಂಬ್ಕೊಂಡ್ಬಿಟ್ರು. ಅಪ್ಪ ನೋಡ್ತಾರೆ, ನಾವು ನೋಡ್ತೀವಿ, ತುಂಬ್ಕೊಂಡು ತಾಯಿ ಮನೆಗೆ ತಗೊಂಡು. ಅದಕ್ಕೆ ಇವ್ರು ರೇಗಿಸ್ತಾ ಇದ್ದಾರೆ ಯಾವಾಗಲೂ ಕೊತ್ತಂಬರಿ ಸಾರು ಚೆನ್ನಾಗಿಲ್ಲ. ಅದು ಬಿಡಿ, ಇನ್ನೊಂದು ಇನ್ಸ್ಟೆನ್ಸ್ ಹೇಳಬೇಕು ಅಂತ, ಬ್ಯೂಟಿಫುಲ್ ಇನ್ಸ್ಟೆನ್ಸ್ ಆ್ಯಕ್ಚುಲ್ ನಡೆದಿರೋದಿದು. ಸಿರಾಲ್ ಮದುವೆ ಫಸ್ಟ್ ಟೈಮ್ ನನ್ನ ಮದುವೆ ಆದಾಗ ನಾನು ಇವಳಿದ್ಲು ಕರ್ಕೊಂಡು ಹೋಗೋಣ ಅಂತ ಬಂದೆ. ಸೆಕೆಂಡ್ ಟೈಮು ಮದುವೆ ಆಯ್ತಾ? ಅಲ್ಲ, ಫಸ್ಟ್ ಟೈಮ್ ಮದುವೆ ಆದಾಗ ಸೆಕೆಂಡ್ ಟೈಮ್ ಹೋದಾಗ ಏನಾಯ್ತು ಅಂತ ಕೇಳಿ. ಹೋದಾಗ ಅವಾಗ ತಾನೇ ಇವ್ರ ಅಣ್ಣಂಗೆ ಗುರು ಕೆಲಸ ಸಿಕ್ಕಿತ್ತು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನಲ್ಲಿ. ಒಂದು ಫಸ್ಟ್ ಪೋಸ್ಟಿಂಗು ಸಿರಾನಲ್ಲಿ ಆಯಿತು. ಅವರು ಅಲ್ಲೇ ಇದ್ನಲ್ಲ ಅಂತ. ಆಗ ಹಳಿಯ ನನ್ನ ಭಾವನ ಕರ್ಕೊಂಡು ಹೋದ್, ನನ್ನ ಮ್ಯಾನೇಜರ್ ನಂಜುಂಡನ್ ಅಂತ ಅವ್ರ ಹೆಸರು. ಗುರು ನಾನು ಕರ್ಕೊಂಡು ಹೋಗ್ಬಿಟ್ಟು ಕಾಫಿ ಎಲ್ಲ ಕೊಟ್ಟರು, ಮ್ಯಾನೇಜರ್ ಹತ್ರ ಮಾತಾಡ್ತಾ ಇದ್ವಿ. ಆಮೇಲೆ ನಾನು ಸುಮ್ಮನೆ ಇರಲಾರ್ದೆ ಕೇಳಿದೆ, ಹೇಗೆ ಕೆಲಸ ಮಾಡ್ತಾನೆ ಅಂತ. ಹೇಗೆ ಕೆಲಸ ಮಾಡ್ತಾನೆ ಗುರು ನಮ್ಮ ಮಾಮ? ಅವರು ನ್ಯೂ ಬ್ರೂಮ್ ಸ್ಟಿಕ್ ಸ್ವೀಪಸ್ ವೆಲ್ ಅಂತ. ನಾನು ಹೇಳಿದೆ, ದಟ್ ಡಿಪೆಂಡ್ಸ್ ಅಪಾನ್ ದಿ ಸ್ವೀಪರ್ ಹಿ ಸ್ವೀಪ್ಸ್ ಇಟ್. ಸ್ವೀಪರ್ ಹಿ ಸ್ವೀಪ್ ಸುಸ್ತಾಗ್ಬಿಟ್ಟು, ಸಾರಿ ತಪ್ಪಾಯ್ ಸರ್, ನೀವು ಇಷ್ಟೊಂದು ಇದು ನನಗೆ ಗೊತ್ತಿರಲಿಲ್ಲ, ಐ ಆಮ್ ಸಾರಿ ಸರ್. ಯು ಆಸ್ ಗುರು ಯು ವುಡ್ ಟುಡೇ ವಿಲ್ ಟೆಲ್. ಹೌದಾ? ಕೇಳ್ತೀನಿ ಸರ್. ಸರ್ ನ್ಯೂ ಬ್ರೂಮ್ ಸ್ಟಿಕ್ ಅಂತ ಹೇಳಿ ಯಾರು ಹೇಳಿದ್ರು ಅಂತ. ಓ ವೆರಿ ನೈಸ್. ಯಾವಾಗ ಇವನ್ ಯು ಕಂಪೇರ್ ಟು ಫಾರ್ ಎ ಬ್ರೂಮ್ ಸ್ಟಿಕ್ ಹ್ಯಾಡ್ ಟು ಕಂಪೇರ್ ಟು ಸಮಥಿಂಗ್ ಎಲ್ಸ್. Very nicely done. Very nicely, you will recognize it. Yeah, even today I remember that. ಸರಿ ಸರ್, ಇವಾಗ ಮೊದಲನೇ ಪ್ರಶ್ನೆ ಹೇಗಿದೆ ಸರ್? ಫಸ್ಟ್ ಕ್ಲಾಸ್ ಆಗಿದೆ ಸರ್. ಒಂದು 2 ನಿಮಿಷ ಸ್ವಲ್ಪ ನಿಧಾನಿಸ್ಕೊಂಡು ಮುಂದೆ ಕಾರ್ಯಕ್ರಮ ಮುಂದುವರ್ಸೋಣ. ಓಕೆ, ಥ್ಯಾಂಕ್ ಯು.